ಕರ್ನಾಟಕದ ಯುವಕರ ಕಣ್ಮಣಿ, ಎಲ್ಲ ಸಮಾಜದ ಯುವ ರಾಜಕಾರಣಿ, ಮುದ್ದ ಮನಸ್ಸಿನ ರಾಜಕಾರಣಿ ಆಗಿರುವ ಜಮೀರ್ ಅಹಮದ್ ರವರಿಗೆ ಡಿಸಿಎಂ ಸ್ಥಾನ ಕೊಡಿ. ಸೈಯದ್ ಶುಕೂರ್. ಕೂಡ್ಲಿಗಿ ತಾಲೂಕಿನ ಎಲ್ಲ ಹಿಂದೂ ಮುಸ್ಲಿಂ ಯುವಕರು ಹಾಗೂ ಸಮಾಜದ ಮುಖಂಡರು ಸೇರಿ ಈ ದಿನ ಜಮೀರ್ ಅಹಮದ್ ಅವರಿಗೆ ಡಿಸಿಎಂ ಸ್ಥಾನ ನೀಡಬೇಕು ಅಂತ ಒತ್ತಾಯ ಮಾಡಲಾಯಿತು. ಸೈಯದ್ ಶುಕೂರ್ ಮಾತನಾಡಿ, ಜಮೀರ್ ಸರ್ ಅವರು ಬಡವರ ಆಶಾ ಕಿರಣ, ಎಲ್ಲ ಸಮಾಜದ ಯುವಕರ ಮುಖಂಡರಿಗೂ ಬೇಕಾಗಿರುವ ರಾಜಕಾರಣಿ, ಬಹಳಷ್ಟು ದಾನ ಧರ್ಮ ಮಾಡಿದ ಏಕೈಕ ವ್ಯಕ್ತಿ ಸದಾ ಹಸನ್ಮುಖಿ. ಇವರಿಗೆ ಕರ್ನಾಟಕದ ಡಿಸಿಎಂ ಸ್ಥಾನ ಕೊಡಲೇಬೇಕು ಅಂತ ಒತ್ತಾಯಿಸಿದರು. ವರದಿ ಗುನ್ನಳ್ಳಿ ಶ್ರೀಧರ್, ಸಮೃದ್ಧ ಕರ್ನಾಟಕ ನ್ಯೂಸ್, ಕೂಡ್ಲಿಗಿ. सलाम अलैकुम सर। जमीर सर, हमारे बहू मरे सो खत को ये बच्चे परदेसी हुए थे, वो तुम्हें दिए सो पैसे कमाने सो पेट को खा को बर्बाद कर लिए। ये 5 लाख रुपए तुम्हें और दिए, वो 5 लाख से फिक्सेड रख डाले बच्चों के नाम से। ये बच्चों के लाइफ के बच्चों को भान भाई को जिंदगी दे डाले साहब। तुम्हारे जैसे दुनिया में रहे तो हमें खुश कर दें, तुम्हें रहते हैं हमें रहते हैं, वो नहीं तुम्हें करे तो नहीं कहते करे तो भी कमी साहब। ये बच्चों की सूरत देखो सर, तुम्हें ये छोटा बच्चा है घर में छोड़ के आई देखो सर, ये बच्चों को तुम्हें ज़िंदगी बचाए अल्लाह, तुम्हारी ज़िंदगी खुशखबरी से सुनाता अल्लाह। तुम्हें बहुत नेक बंदे हैं अल्लाह, तुम्हें बहुत नेक बंदे हैं। सलाम अलैकुम। ಜಮೀರ್ ಸಾಹೇಬರಿಗೆ ಕೊಡಲೇಬೇಕು. ನಮಸ್ಕಾರ ಆತ್ಮೀಯರೇ, ಎಲ್ಲರ ಹತ್ರ ಉಳ್ಳವರಿದ್ದರೂ ಕೂಡ ಕೊಡೋರು ಯಾವ ಮನಸ್ಸಿರಲ್ಲ. ಅಂಥದ್ರಲ್ಲಿ BZ ಜಮೀರ್ ಖಾನ್ ಅಣ್ಣನವರು ದೀನ ದಲಿತರು ಬಡವ ಎಲ್ಲರಿಗೂ ಸಹ ತಮ್ಮ ಸಹಾಯಸ್ಥಾನ ನೀಡಿ ಪ್ರತಿಯೊಂದು ಯಾವುದೇ ವಿಚಾರದಲ್ಲೂ ಆಯಿತು ಕೂಡ ಅವರು ಯಾವುದು ಕಮ್ಯುನಿಟಿ ನೋಡದೆ ಅಂಥ ಒಬ್ಬ ಕೊಡುಗೆ ದಾನಿ ಆದಂಥ ಜಮೀರ್ ಅಹಮದ್ ಸರ್ ಅವರಿಗೆ ನಿಜವಾಗ್ಲೂ ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ಟರೆ ಅದು ನಮ್ಮ ಸರ್ಕಾರಕ್ಕೆ ಒಂದು ಶೋಭೆ ಅಂತ ನಾನು ಅನ್ಕೋತಾ ಇದ್ದೀನಿ. ಹಾಗಾಗಿ ವರಿಷ್ಠರಲ್ಲಿ ಕರ್ನಾಟಕ ಸರ್ಕಾರದ ವರಿಷ್ಠರಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀವಿ. ಕೂಡ್ಲಿಗಿ ಜನತೆ ಅವರಿಗೆ ಈ ಮುಂದಿನ 2ನೇ ಒಂದು ಲೀಸ್ಟಲ್ಲಿ ಅವರಿಗೆ ಒಂದು ಸಚಿವ ಸ್ಥಾನವನ್ನು, ಅದು ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕಾಗಿ ಅವರಲ್ಲಿ ನಾವು ತುಂಬ ಹೃದಯದಾಗಿ ಒಂದು ರಿಕ್ವೆಸ್ಟ್ ಗಾರೆ ಕೆಲಸ ಮಾಡ್ತಾ ಇದ್ದೀವಿ. ನಾವು ಇಲ್ಲಿ ಜಮೀರ್ ಸಾಹೇಬರಿಗೆ ನಮ್ಮ ಕರ್ನಾಟಕ ಕ್ಷೇತ್ರದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕಾಗಿ ನಮ್ಮದೊಂದು ದೊಡ್ಡ ಕೂಗು. ನಮ್ಮ ಯಂಗ್ಸ್ಟರ್ಸ್ ಏನಾದರೆ, ಬಡಜನತೆ ಏನಾದರೆ ಅವರಿಗೆ ಜಮೀರ್ ಸಾರ್ ಅವರು, ನಾವು ಕಂಡಂಥ ಜಮೀರ್ ಸಾರ್ ಅವರು, ನಾವು ವಯಸ್ಸಿನಲ್ಲಿ ಚಿಕ್ಕವರಾಗಿರ್ಬೋದು ಆದರೆ ಅನುಭವದಲ್ಲಿ ಸ್ವಲ್ಪ ದೊಡ್ಡವರಿದ್ದೀವಿ. ನಾವು ಕಂಡಿರ್ತಕ್ಕಂಥ ಜಮೀರ್ ಸಾರ್ ಅವರು ಬಡವರಿಗೆ ಭಾಳ ರೀತಿಯಿಂದ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ಕೊಂತ ಬಂದಿದ್ದಾರೆ. ಇಂಥ ಒಂದು ಧೀಮಂತ ಒಂದು ಸದೃಢವಾಗಿರ್ತಕ್ಕಂಥ ವ್ಯಕ್ತಿಯನ್ನು ನಮ್ಮ ಕರ್ನಾಟಕ ಕ್ಷೇತ್ರದಲ್ಲಿ ಉಪಮುಖ್ಯಮಂತ್ರಿಯಾಗಿ ನಾವು ಮುಂದಿನ ದಿನಗಳಲ್ಲಿ ನೋಡಬೇಕಾಗಿ ನಾವು ಭಾಳ ಆತುರತಿದ್ದೀವಿ. ಇದಕ್ಕೆ ನೀವೆಲ್ಲರೂ ಸಹಕಾರ ಮಾಡಿಕೊಡ್ಬೇಕಾಗಿ ಕೇಳಿ ನನ್ನ 2 ಮಾತನ್ನು ಮುಗಿಸ್ತೇವೆ. ಜಮೀರ್ ಸಾರು ಮಾಸ್ ಲೀಡರು ಮುಸ್ಲಿಮ್ಸ್ ಅವರಿಗೆ ದಯವಿಟ್ಟು ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಲೇಬೇಕಂತ ಎಲ್ಲರೂ ವಿನಂತಿಸ್ತಿದ್ದೇವೆ. ಹಾಗೂ ಅವರು ಸ್ಟಾರ್ ಪ್ರಚಾರಕರು, ಅವರಿಗೆ ಸೈಡ್ಲೈನ್ ಮಾಡುತ್ತಿದ್ದಾರೆ. ದಯವಿಟ್ಟು ಅದು ಕಣ್ಗಣಿಸಿ ಅವರಿಗೆ ಡೆಪ್ಟಿ CM ಮಾಡಬೇಕಂತ ವಿನಂತಿಸಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಈ ದಿನ ಎಲ್ಲ ಸಮಾಜದ ಮುಖಂಡರು ಇವತ್ತು ಒಂದು ಸಭೆ ಮಾಡಿದ್ವಿ ಅಷ್ಟೇ. ಈ ಸಭೆ ಮೂಲಕ ಏನು ಹೇಳಕತ್ತೀವಿ ಅಂದರೆ, ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ವರಿಷ್ಠರಿಗೂ ಹಾಗೂ ಹಿರಿಯ ಮುಖಂಡರಿಗೆ ಒಂದು ರಿಕ್ವೆಸ್ಟ್ ಮಾಡಕತ್ತೀವಿ. ರಿಕ್ವೆಸ್ಟ್ ಏನಂದರೆ, ನಮ್ಮ ಮಾನ್ಯ BZ ಜಮೀರ್ ಅಹಮದ್ ಖಾನ್ ಸಾಹೇಬರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕಂತೇಳಿ. ಯಾಕಂದರೆ ಪಕ್ಷಕ್ಕೋಸ್ಕರ ಅವರು ಹಗಲು ರಾತ್ರಿ ಎಲ್ಲ ದುಡಿದಿದ್ದಾರೆ. ಯಾವಾಗೆಲ್ಲರೂ ಯಾವುದಾದ್ರು ಒಂದು ಮಸೀದಿಗಿರಲಿ, ದೇವಸ್ಥಾನಕ್ಕಿರಲಿ, ಯಾವುದಾದ್ರು ಬಡವರಿಗಿರಲಿ, ಯಾವುದೇ ಥರ ಸಮಸ್ಯೆ ಇದೆ ಅಂದರೆ ಮೊದಲೇ ಅವರು ಎಲ್ಲರಿಗಿಂತ ಮುಂಚೆ ಬರೋದು ಅವರೇ ಜಮೀರ್ ಅಹಮದ್ ಖಾನ್ ಸಾಹೇಬರು. ಆದ ಕಾರಣ ಮೊನ್ನೆ ತಾನೇ ಯಾವುದೇ ಒಂದು ಷಡ್ಯಂತರ ಮಾಡಿ AI ಮೂಲಕ ಸೃಷ್ಟಿಯಾಗಿರೋ ಒಂದು ಆಡಿಯೋಯಿಂದ ಅವರಿಗೆ ಸಚಿವ ಸ್ಥಾನ ತಪ್ಪಿಸಲು ಭಾಳ ಕುತಂತ್ರ ಮಾಡಿದ್ದಾರೆ. ನೆಕ್ಸ್ಟ್ ಏನು ಸೆಕೆಂಡ್ ಲೀಸ್ಟ್ನಾಗ ಬರ್ತೈತೆ ಅದ್ರಾಗೆ ಫಸ್ಟ್ ಹೆಸರು BZ ಜಮೀರ್ ಅಹಮದ್ ಖಾನ್ ಅವ್ರದ್ದು ಇರಬೇಕಂತ ನಾನು ಕೇಳ್ಕೊಂತೀನಿ. ನಮಸ್ಕಾರ, ಅಸ್ಸಲಾಮ್ ಅಲೈಕುಮ್. ನನ್ನ ಹೆಸರು ಸೈಯದ್ ಶುಕೂರ್ ಅಂತೇಳಿ, ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರು, ಪಟ್ಟಣ ಪಂಚಾಯತಿ ಕೂಡ್ಲಿಗಿ, ಹಾಗೂ KPCC ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಲ್ಪಸಂಖ್ಯಾತರ ವಿಭಾಗ ಹಾಗೂ KPCC ಸಂಯೋಜಕರಾಗಿ ನಾವಿದ್ದೀವಿ.
ನಮಗೆ ಓಟ್ ಬಂದಾಗಿಂದ ನಾವು ಯಾವಾಗಲೂ ಕಾಂಗ್ರೆಸ್ ಜೊತೆನೇ ಇದ್ದೀವಿ. ಇದಕ್ಕಿಂತ ಮುಂಚೆ ನಮ್ಮ ತಾಯಿ ಆದರೂ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾಗಿದ್ದರು ಕಾಂಗ್ರೆಸ್ಸಿಂದ. ಇವಾಗ ನಾವು ಮೈನಾರಿಟಿಯಿಂದ ಇಲ್ಲಿ ಕೌನ್ಸಿಲರ್ ಆಗಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ವಿ. ಮೊನ್ನೆ ತಾನೇ ದಾವಣಗೆರೆಯಲ್ಲಿ ನಡೆದ ಒಂದು ಎಲೆಕ್ಷನ್ದು ಏನು ಆಡಿಯೋ ರಿಲೀಸ್ ಮಾಡಿ AI ಮೂಲಕ ಸೃಷ್ಟಿಯಾದ ಒಂದು ಆಡಿಯೋವನ್ನು ರಿಲೀಸ್ ಮಾಡಿ ಜಮೀರ್ ಸಾಹೇಬರಿಗೆ DCM ಸ್ಥಾನ ತಪ್ಪಿಸಲು ಪ್ರಯತ್ನ ಮಾಡಕತ್ತಿದ್ದಾರೆ. ಇದೊಂದು ದೊಡ್ಡ ಷಡ್ಯಂತರ ಇದು. ಯಾಕಂದರೆ ಜಮೀರ್ ಸಾಹೇಬರಿಗೆ ಉಸ್ತುವಾರಿಯಾಗಿ ಕೇರಳದಲ್ಲೇ ಹಾಕಿದ್ರು. ಅವಾಗ ಅವರು ಬೆಳಿಗ್ಗೆ 5 ಗಂಟೆಗೆ ಎದ್ದು ರಾತ್ರಿ ಸುಮಾರು 12-1 ಗಂಟೆ ತನಕ ಅಲ್ಲೆಲ್ಲ ಕ್ಯಾನ್ವಸಿಂಗ್ ಮಾಡ್ಯಾರ. ಸುಮಾರು ಒಂದು 30-32 ಕ್ಷೇತ್ರ ಅವರಿಗೆ ಅಲ್ಲಿ ಕೇರಳದಲ್ಲಿ ಕೊಟ್ಟಿದ್ರು. ಅದರಾಗೆ 27 ಸ್ಥಾನ ಗೆಲ್ಲಿಸ್ಕೊಂಡು ಬಂದಿದ್ದಾರೆ. ಅದು ಕಾರಣ ಏನಂದರೆ ಜಮೀರ್ ಅಹಮದ್ ಸರ್ ವರ್ಚಸ್ಸು, ಅವರ ಒಂದು ಮುಖ. ಆಮೇಲೆ ನಾನು ಒಂದು ಮಾತು ಹೇಳಕ್ಕೆ ಬಯಸ್ತೀನಿ, ಜಮೀರ್ ಅಹಮದ್ ಸಾಹೇಬರು ಒಂದು ವ್ಯಕ್ತಿ ಅಲ್ಲ, ಶಕ್ತಿ. ಅವರು ಇಡೀ ಸಮಾಜ, ನಮ್ಮ ಮುಸ್ಲಿಂ ಸಮಾಜ ಒಂದೇ ಅಲ್ಲ, ಎಲ್ಲ ಧರ್ಮ ಸಮಾಜದವರಿಗೆ ಒಂದು ಶಕ್ತಿಯಾಗಿ ಒಂದು ಇದ್ದಾರೆ. ಜಮೀರ್ ಸಾಹೇಬರು ಆ ಟೈಪ್ ಏನಾರು ಹೇಳೋದಿದ್ರೆ ಪ್ರತಿಯೊಬ್ಬರು ಕಾರ್ಯಕರ್ತರಿಗೆ ಹೇಳ್ತಿದ್ರು. ಅವರು ನೀವು ಹೋಗ್ಬೇಡ್ರಿ, ನೀವು ಇದು ಮಾಡಬೇಡ್ರಿ ಅಂತ. ನಾವು ಹೋಗಿ ದಾವಣಗೆರೆಗೆ 8 ದಿನ ಕೆಲಸ ಮಾಡೀವಿ ಅಲ್ಲೇ. ನಾವು ಭಾಳ ಅವರಿಗೆ ಹತ್ತಿರವಾಗಿದ್ದೀವಿ. ಅದೇ ರೀತಿ ಅವ್ರು ಹೇಳೋದಿದ್ದರೆ ಎಲ್ಲರಿಗೆ ಹೇಳ್ತಿದ್ರು. ಆ ಟೈಪ್ ಏನೂ ಇಲ್ಲ. ಅದು ಒಂದು ಆಗಿ ಆಡಿಯೋ ಸೃಷ್ಟಿ ಮಾಡಿ ಅವ್ರ ಮೇಲೆ ಇಲ್ಲ ಸಲ್ಲದ ಅಪವಾದನೇ ಓರ್ಸಾಕತ್ತಾರೆ. ಆದ ಕಾರಣ ನಾನು ನಮ್ಮ ಮಾನ್ಯ ರಾಹುಲ್ ಗಾಂಧಿ ಸಾಹೇಬರಿಗೆ, ಆಮೇಲೆ ಮಲ್ಲಿಕಾರ್ಜುನ್ ಸಾಹೇಬರಿಗೆ, ಆಮೇಲೆ ಸೋನಿಯಾ ಗಾಂಧಿ ಮೇಡಮ್ ಅವರಿಗೆ, ಹಾಗೂ ಮಾಜಿ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಸಾಹೇಬರಿಗೆ, ಮತ್ತು DK ಶಿವಕುಮಾರ್ ಸಾಹೇಬರಿಗೆ, ಮತ್ತು ನೂತನವಾಗಿ ಅಧ್ಯಕ್ಷರಾಗಿರುವ BK ಹರಿಪ್ರಸಾದ್ ಸಾಹೇಬರಿಗೆ ನಾವೆಲ್ಲರೂ ಒಂದು ನಿಮ್ಮ ಹತ್ರ ಒಂದು ನಮ್ಮ ಬೇಡಿಕೆ ಏನಂದರೆ, ಈ ಸರಿ ನಮ್ಮ BZ ಜಮೀರ್ ಅಹಮದ್ ಖಾನ್ ಸಾಹೇಬರಿಗೆ ಉಪಮುಖ್ಯಮಂತ್ರಿಯಾಗಿ ಮಾಡಬೇಕಂದು ನಾವು ನಿಮ್ಮ ಹತ್ರ ಕೇಳ್ಕೊತೀವಿ. ಯಾಕಂದರೆ ಇದು ಕಾಂಗ್ರೆಸ್ ಒಂದು ಪಕ್ಷ, ಒಂದು ಕುಟುಂಬ. ಇದು ಈ ಕುಟುಂಬದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗೋದು ಸಹಜ. ಆದ ಕಾರಣ ನಾವು ಒಂದು ಕುಟುಂಬಸ್ಥರಾಗಿ ನಿಮ್ಮ ಒಂದು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ನಾವು ಇವತ್ತು ಒಂದು ಬೇಡಿಕೆ ಇಡಕತ್ತೀವಿ. ಸೆಕೆಂಡ್ ಲಿಸ್ಟ್ನಾಗ ಏನು ಬರ್ತೈತೆ ಆ ಲಿಸ್ಟ್ನಾಗ ಫಸ್ಟ್ ಹೆಸರು ಜಮೀರ್ ಅಹಮದ್ ಸಾಹೇಬ್ರದ್ದು ಇರಬೇಕು. ಅದೇ ರೀತಿ ಮುಸ್ಲಿಂ ಸಮಾಜಕ್ಕೆ ಒಂದು 5 ಸಚಿವ ಸ್ಥಾನ ಕೊಡಬೇಕಂತ ನಾವು ನಿಮ್ಮ ಹತ್ರ ಕೇಳ್ಕೊತೀವಿ. ಯಾಕೆ ಅಂದರೆ ಈ ಸರಿ ಎಲ್ಲ ಮುಸ್ಲಿಂ ಸಮಾಜ ಒಂದಾಗಿ 90% ವೋಟಿಂಗ್ ಮಾಡಿದ್ದೀವಿ ನಾವು ಕಾಂಗ್ರೆಸ್ಸಿಗೆ. ಆ ಕಾಂಗ್ರೆಸ್ಸಿಗೆ 90% ವೋಟಿಂಗ್ ಇವತ್ತು ನಾವು 135 ಸ್ಥಾನ ಗೆಲ್ಲಕ್ಕೆ ಸಾಧ್ಯ ಆಯಿತು. ಆದ ಕಾರಣ ನಿಮ್ಮ ಹತ್ರ ಎಲ್ಲ ನಮ್ಮ ಮುಖಂಡರಿಗೆ ಎಲ್ಲರಿಗೆ ನಾವೆಲ್ಲ ಇಡೀ ಸಮಾಜ, ಇದರಾಗೆ ಮುಸ್ಲಿಂ ಸಮಾಜ ಅಂತ ಒಂದೇ ಅಲ್ಲ, ಎಲ್ಲ ಸಮಾಜದ ಬಾಂಧವರು ಇವತ್ತು ನಾವು BZ ಜಮೀರ್ ಅಹಮದ್ ಖಾನ್ ಸಾಹೇಬರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕಂತ ಕೇಳಕತ್ತೀವಿ. ಯಾಕಂದರೆ ಇವಾಗ ನಾವು ಕೂಡ್ಲಿಗೆ ಅವರು ವಿಜಯನಗರ ಉಸ್ತುವಾರಿ ಸಚಿವರು ಆದಾಗಿಂದ ನೋಡಕತ್ತೀವಿ, ಪ್ರತಿಯೊಬ್ಬರು ಬಡವರಿಗೆ ಯಾವುದೇ ಕಷ್ಟ ಇದೆ ಅಂದರೆ, ಎಕ್ಸಾಂಪಲ್ ಆಗಿ ಯಾವುದಾದ್ರು ಮದುವೆ ಇದೆ ಬಡವರಿಗೆ ಅಂದರೆ ಲಕ್ಷ ಗಟ್ಟಲೆ ಕೊಟ್ಟಿದ್ದಾರೆ. ಯಾರಿಗಾದ್ರು ಅನಾರೋಗ್ಯ ಇದ್ದಾರೆ ಅಂದರೆ ಲಕ್ಷ ಕೊಟ್ಟಿದ್ದಾರೆ. ಯಾರು ಏನಾದರೂ ಅಪಘಾತವಾಗಿ ಸಾವನ್ನಪ್ಪಿದ್ದಾರೆ ಅಂದರೆ ಅವರಿಗೆ ಲಕ್ಷ ಅಮೌಂಟ್ ತನ್ನ ಸ್ವಂತ ಖರ್ಚಿನಿಂದ, ತನ್ನ ಸ್ವಂತ ಕೈಯಿಂದ ಕೊಟ್ಟಿರೋದು ಒಂದು ಮಾದರಿ ಅದು. ಅದೇ ರೀತಿ ನಮ್ಮ ಕೂಡ್ಲಿಗಿ ತಾಲೂಕಿನಲ್ಲಿ ಬಾಣಂತಿಯರು ಸಾವನ್ನಪ್ಪಿದ್ರು. ಆ ಬಾಣಂತಿಯರು ಸಾವನ್ನಪ್ಪಿದಾಗ ಅವರಿಗೆ ಗೌರ್ಮೆಂಟ್ ಕಡೆಯಿಂದ ಏನು ಕೊಟ್ಟರು. ಆದರೆ ಜಮೀರ್ ಅಹಮದ್ ಸಾಹೇಬ್ರ ಕಡೆಯಿಂದ, ಉದಾಹರಣೆಗೆ ಇಲ್ಲೇ ನಮ್ಮ ಅಮ್ಮಾರು ಇದ್ದಾರೆ, ಅವ್ರ ಸೊಸೆಯವರಿಗೆ 5 ಲಕ್ಷ ಕೊಟ್ಟಿದ್ದಾರೆ. ಅದೇ ರೀತಿ ಕೆಲವೊಬ್ಬರು ಬಾವ್ಯಾಗ ಇದು ಈಜಾಡಲು ಓದಿ ತೀರ್ಕೊಂಡಿದ್ರು, ಅವರಿಗೆ ಕೊಟ್ಟಿದ್ದಾರೆ. ಆಮೇಲೆ ಅಪಘಾತ ಈಡಾಗಿದ್ದವ್ರಿಗೆ ಅವರಿಗೆ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಅಂಥ ದಾನ ಧರ್ಮ ಮಾಡೋ ವ್ಯಕ್ತಿ ನಾವು ಯಾವತ್ತೂ ನೋಡಿಲ್ಲ, ಮುಂದೆನೂ ನೋಡೋಂಗಿಲ್ಲ. ಆದ ಕಾರಣ ನಾವು ಎಲ್ಲ ಕಾಂಗ್ರೆಸ್ಸಿನ ಎಲ್ಲ ಮುಖಂಡರಿಗೆ, ಆಮೇಲೆ ವರಿಷ್ಠರಿಗೆ ನಾವೆಲ್ಲರೂ ಸೇರಿ ಒಂದು ಮನವಿ ಮಾಡಕತ್ತೀವಿ. ದಯಮಾಡಿ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಲೇಬೇಕೆಂದು ಹೇಳ್ತೇನೆ. ಈ ತಾಲೂಕು ವಿಜಯನಗರ ಜಿಲ್ಲಾ ನೋಡ್ರಿ ನಮ್ಮದು. ನಾವು ಇಡೀ 80 ವರ್ಷದಿಂದ ಇಲ್ಲೇ ನಮ್ಮ ಅತ್ತೆ ಮಾವರೆಲ್ಲರೂ ಕಳೆದಿರೋ ಜೀವನ. ನಮ್ಮ ಕಷ್ಟ ಕಾಲದಲ್ಲಿ ನನ್ನ ಗಂಡ ಹೇಳಿ ತೀರ್ಕೊಂಡ್ರು. ನನಗೆ ಕಾಂಗ್ರೆಸ್ ಪಾರ್ಟಿ ಬಿಟ್ಟು ನನಗೆ ಬೇರೆ ಪಾರ್ಟಿಗೆ ಹೋಗಿ ನೀನು ಓಟ್ ಹಾಕಿದರೆ ನೀನು ನನ್ನಲ್ಲಿ ನನ್ನ ಹೆಂಡ್ತಿ ಅಲ್ಲ ಅಂತ ಹೇಳಿ ಸತ್ತರು. ಓಟ್ ಹಾಕಿ ನಿನ್ನೆ ದಿನ ಹಾಕಿದ್ರು, ಇವತ್ತಿನ ತೀರ್ಕೊಂಡ್ರು. ನಮಗೆ ಇವತ್ತು ಯಾರು ಏನಂದರೂ ಕೂಡ ಕಾಂಗ್ರೆಸ್ ಪಾರ್ಟಿ ಬಿಟ್ಟು ನಮ್ಮ ಮುಸ್ಲಿಮ್ಸ್ ಬಾಂಧವ ಯಾರು ಹೋಗಲ್ಲ. ಏನು ಮಾಡಿದ್ರು ಮಧ್ಯಕ್ಕೆ ಬಂದು ಮಾಡಿದರೆ ಬರೀ ರೇಟ್ ಮಾಡಿದರು, ಬಡವ್ರನ್ನ ಅನ್ಯಾಯ ಮಾಡಿದರು. ಇವತ್ತು ಜಮೀರ್ ಸಾರು ಬಡ ಜನರಿಗೆ ಜೀವ ಉಳಿಸ್ಯಾರ. ಹಿಂದೂ ಮುಸ್ಲಿಂ ಅಂತ ಭೇದ ಇಲ್ಲ. ಆದರೆ ಏನಂದರೂ ಕೂಡ ಇವರು ಹಸ್ತತಂತಂದೇಳಿ ಹುಲ್ಲು ತಿನ್ನಲ್ಲ. ಹಸು ಯಾವಾಗಲೂ ಹುಲ್ಲು ತಿನ್ನಲ್ಲ, ಆಹಾರನೇ ತಿಂದಿತ್ತು. ಇದನ್ನು ಇಷ್ಟು ತಾಳ್ಮೆಯಿಲ್ದಲ್ಲಿ ಅವ್ರ ಮೇಲೆ ಅಪವಾದ ಹೊರಿಸ್ತಾರೆ. ಏನು ಅಪವಾದ ಹೊರಿಸಿದ್ರೆ ಅಲ್ಲ ಏಕೈ ಏನಂತ ತಿಳ್ಕೊಂಬಿಟ್ಟಿರಿ. ನಿಮ್ಮೆಲ್ಲ ಇವತ್ತಿದ್ದು ನಾಳೆ ಹೋಗೋರು, ನಿಯತ್ತಾಗಿ ಹೋಗೋದು ಕಲೀರಿ.
ನೀವು ಯಾವ ಸರ್ಕಾರ ನಡೆಸಿದ್ರಿ, ಏನು ಉಪಕಾರ ಮಾಡಿದ್ರಿ ನೀವು? ನಿಮಗೆ ಸ್ವಲ್ಪ ಅಂದ್ರೆ ನಾಚಿಕೆ ಇದೆಯಾ ನಿಮಗೆ? ಏನು ಸರ್ಕಾರ ನಿಮ್ಮದು? ಬರೀ ಅವ್ರ ಮೇಲೆ ಹೊಡೆದಾಡ್ತೀರಿ, ಅವ್ರ ಮೇಲೆ ಬಡ್ದಾಡ್ತೀರಿ. ಮಾಡೋದು ನೀಯತ್ತಿಲ್ಲ ನಿಮ್ಮ ಹತ್ರ. ಬಂದರ್ಗೆ ತುತ್ತು ಅನ್ನ ಹಾಕಿ ಹೇಗುತ್ತಿಲ್ಲ ಅಂಥದ್ದು ಜಮೀರ್ ಸಾರ್ ಇಡೀ ಮಾದ್ರು ಒಳ್ಳೆ ಕೆಟ್ಟವರು ಅಮ್ದಂಗೆ ಭೇದ ಇಲ್ಲದಂತೆ ತನ್ನ ಮನೆ ಮಕ್ಕಳ ಥರ ನೋಡಿದ್ದಾರೆ. ಅವ್ರ ಮೇಲೆ ನೀವು ಭೇದ ಮಾಡಿದ್ರೆ ಅವ್ರ ಮುಂದೆ ನೀವು ಏನು ಕಾಣ್ತಾರ ನೋಡ್ಕೊಳ್ರಿ. ಈ ಸರ್ಕಾರ ಬಂದಿತ್ತು ಕಾಂಗ್ರೆಸ್ ಸರ್ಕಾರನೇ, ಇದು ಬಿಟ್ಟು ಯಾವುದೂ ಬರೋದಿಲ್ಲ. ಹುಲಿ ಯಾವಾಗಲೂ ಆಹಾರನೇ ತಿನ್ನೋದು, ಯಾವಾಗಲೂ ಸಿಂಹ ಆಗೇ ಇರ್ತದೆ. ಹಿಂದೂ ಜನ ಏನಂತಾರೆ ಸಿಂಹ ಅಂತಾರೆ, ನಮ್ಮ ಮುಸ್ಲಿಮ್ಸ್ ಏನಂತಾರೆ ಶೇಹರ್ ಅಂತಾರೆ. ಜಮೀರ್ ಸಾರ್ಗೆ ಇದು ಸಂತೋಷವಾಗಿ ಹೇಳ್ತಾ ಇದ್ದೀವಿ ನಾವು. ಬಡ ಜನರಿಗೆಲ್ಲ ಪ್ರಾಣ ಉಳಿಸಿ ಜೀವ ಕೊಟ್ಟು ಮಂತನ ಬೆಳೆಸ್ಬಿಟ್ಟಿದ್ದಾರೆ. ಇಂಥರ ಮೇಲೆ ನೀವು ಭೇದ ಮಾಡಿಸೋಲ್ಲ, ನಿಮ್ಮ ಭೇದ ನಿಮಗೆ ತೋರಿಸ್ತಾನೆ ದೇವರು. ನೀವೆಲ್ಲ ಭೇದ ಮಾಡಿದರೆ ಮ್ಯಾಗಳ ದೇವರು ಅವ್ರ ಮೇಲೆ ಕರುಣಿಸ್ತಾನೆ. ಏನಂತ ತಿಳ್ಕೊಂಬಿಟ್ಟಿದೆ ಜಮೀರ್ ಸಾರ್, ನೀವು ಯಾವತ್ತೂ ಚಿಂತೆ ಮಾಡಬೇಡ್ರಿ. ನಿಮ್ಮ ಮೇಲೆ ಯಾರು ಬೇಕಾದರೂ ಏನಂದ್ರು ಕೂಡ ನೀವು ಯಾವತ್ತೂ ನಿಯತ್ತಾದ ಬಂದ ನಿಮಗೆ ಅಲ್ಲಾಹ್ ಅಕ್ಬರ್ ನಿಮಗೆಲ್ಲ ಕಾಪಾಡ್ತಾನೆ ಗೊತ್ತಾ. ನಿಮ್ಮಲ್ಲಿ ನಿಯತ್ತಾಗಿದೆ, ನಿಮ್ಮಲ್ಲಿ ಪ್ರೀತಿ ಇದೆ, ನಿಮ್ಮಲ್ಲಿ ವಿಶ್ವಾಸ ಇದೆ, ನಿಮ್ಮಲ್ಲಿ ಹರ್ ಜನರನ್ನೂ ಕರುಣಿಸ್ತಾರೆ. ಯಾರೋ 1000 ಮಂದಿ ನಿಮ್ಮ ಮೇಲೆ ಭೇದ ಮಾಡಿದರೆ 100ಕ್ಕೆ 100 ಅದಾರ ನಿಮ್ಮ ಹತ್ರ ಗೊತ್ತಾ. ನೀವು ಯಾವುದು ಬೇಜಾರು ಮಾಡ್ಕೊಬೇಡ್ರಿ. ನೀವು ಬರೋದೇ